ಟೆರರಿಸ್ಟ್ ಅಟ್ಯಾಕ್ ಕಾಶ್ಮೀರಲ್ಲಿ ಆಗಿದೆ. ಅದನ್ನು ಖಂಡಿಸಿ ಇವತ್ತು ಯೂತ್ ಕಾಂಗ್ರೆಸ್ ಕೋಲಾರ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಕಡೆಯಿಂದ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸ್ಟೇಟ್ನ ಪ್ರೆಸಿಡೆಂಟ್ ಆದ ಮಂಜುನಾಥ್ HS ಆದೇಶ ಮೇಲೆ ನಾವಿವತ್ತು ಕೋಲಾರ ಡಿಸ್ಟಿಕ್ನ ಕೋಲಾರಿನಲ್ಲಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇವತ್ತು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ರಾಜಕೀಯ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ಕೂಡ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪುಲ್ವಾಮಾ ಅಟ್ಯಾಕ್ ಆಯಿತು, ಅದರಲ್ಲಿ ಕಠಿಣ ಕ್ರಮಗಳನ್ನು ತಗೊಂಡಿದ್ದರೆ ಇವತ್ತು ಈ ಸಂದರ್ಭ ಇಂಥ ಒಂದು ಘಟನೆ ಟೆರರ್ ಅಟ್ಯಾಕ್ ಆಯಿತು. ಸುಮಾರು 28 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಒಬ್ಬ ನಮ್ಮ ಕನ್ನಡಿಗ ಕೂಡ ಅದರಲ್ಲಿ ಮೃತಪಟ್ಟಿದ್ದಾರೆ. ನಾವು ಅಲ್ಲಿನ ಆರ್ಮಿಗೆ ಮತ್ತು BJP ಸರ್ಕಾರ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೆ ಖಂಡನೆ ಮಾಡ್ತೀವಿ. ಏನಾಯಿತು ನಮ್ಮ ಆರ್ಮಿ ಸುವ್ಯವಸ್ಥೆ ಅಂತ ನಾವು ಯೂತ್ ಕಾಂಗ್ರೆಸ್ಸಿಂದ ಕೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂದರೆ ಸುಮಾರು 7 ಲಕ್ಷ ಅಷ್ಟು ಅಲ್ಲಿ ನಮ್ಮ ಆರ್ಮಿ ಇದ್ದು ಕೂಡ ಅಲ್ಲಿ ಎಕ್ಸಲೆಂಟು ಪಾಕಿಸ್ತಾನಿಂದ ಬಂದಿದ್ದಾರೋ ಬೇರೆ ಕಡೆಯಿಂದ ಬಂದಿದ್ದಾರೆ, ಇನ್ನೂ ಪ್ರೂವ್ ಆಗಿಲ್ಲ. ಆದ್ರೂ ಅಲ್ಲಿ ಬಂದು ಅವರು ಟೆರರ್ ಅಟ್ಯಾಕನ್ನು ಮಾಡಿದ್ದಾರೆ. ಪುಲ್ವಾಮಾ ಅಟ್ಯಾಕ್ ಆಗಿದ್ದಾಗ ಇವರು ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ. ಇವತ್ತು ಈ 28 ಜನ ಟೂರಿಸ್ಟ್ಗಳು ಮೃತಪಡ್ತಾ ಇದ್ದಿಲ್ಲ. ಅದಕ್ಕಾಗಿ ನಾವು ಇವತ್ತು ಕೋಲಾರದ MG ರೋಡ್ ಸರ್ಕಲಲ್ಲಿ ಸ್ಟ್ಯಾಚ್ಯೂ ಹತ್ರ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ ಯೂತ್ ಕಾಂಗ್ರೆಸ್. जो साइलेंट से बोलना ये कर ले लो नहीं मोना पीछे ठहरा आ जा तो स्टेटस बनवाना गुरुवार अति ऊपर उड़ा पकड़ो। ये क्या पांगन सिलवाली अंदर 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 इष्ट करो रेट पड़ रहा है।